ಬೆಂಗಳೂರು ಜಲಕ್ಷಾಮದ ಬೇಗೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಇಡೀ ಕರುನಾಡೇ ನೀರಿನ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಕಾತರದಿಂದ ಕಾಯ್ತಾ ಇದೆ. ಮಳೆ ಆಗಬೇಕಷ್ಟೇ. ಆದರೆ ಬೇಸಿಗೆಯ ಬೇಗೆಯಿಂದ ಪಾರಾಗೋದಕ್ಕೆ ಈಗ ದೇವರ ಮೊರೆ ಹೋಗೋದಕ್ಕೆ ಬೆಂಗಳೂರಿನ ಅರ್ಚಕರು ಸಿದ್ಧರಾಗಿದ್ದಾರೆ. ಯಾವ ರೀತಿ ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಜಲಕ್ಷಾಮ, ದೇವರ ಮೊರೆ ಹೋದ ಅರ್ಚಕರು. ಇಂದು ಮಳೆಗಾಗಿ ದೊಡ್ಡ ಗಣೇಶನ ದೇಗುಲದಲ್ಲಿ ವಿಶೇಷ ಪೂಜೆ. ಬೆಂಗಳೂರಿನಲ್ಲಿ ಜಲಗಂಡಾಂತರ, ಹನಿ ಹನಿ ನೀರಿಗೂ ಪರದಾಟ ಶುರುವಾಗಿದೆ. ಹೀಗಾಗಿ ಬೆಂಗಳೂರಿನ ಅರ್ಚಕರು ದೇವರ ಮೊರೆ ಹೋಗಿದ್ದಾರೆ. ಈ ವರ್ಷವಾದರೂ ಉತ್ತಮ ಮಳೆ ಆಗಲಿ ಅಂತೇಳಿ ವರುಣನಿಗೆ ಪ್ರಾರ್ಥನೆ ಸಲ್ಲಿಸಿರುವ ಅರ್ಚಕರು ಬೆಂಗಳೂರಿನ ದೊಡ್ಡಗಣೇಶ ದೇಗುಲದಲ್ಲಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ, ಅರ್ಚನೆ, ಮಹಾಭಿಷೇಕವನ್ನು ನಡೆಸಲಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಹಾಹಾಕಾರ ಆಗ್ತಾ ಇದೆ. ಇದರಿಂದ ನಾವೆಲ್ಲ ಸೇರಿ, ರಾಜ್ಯದ ಅರ್ಚಕರೆಲ್ಲ ಸೇರಿ ಸುಮಾರು ಜನ ಭಕ್ತಾದಿಗಳಿಂದ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಆದಷ್ಟು ಬೇಗ ಮಳೆ ಬರಲಿ, ನಮಗೆ ನೀರು ಸಿಗ್ತಾ ಇಲ್ಲ. ನೀರು ಸಿಗ್ಲಿಕ್ಕೋಸ್ಕರ ಬೆಳಗ್ಗೆ ನಾವು ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಹಲವಾರು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಸುಮಾರು ಇದಕ್ಕೆ ಒಂದು 100 ಜನ ಅರ್ಚಕರು ಬರ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಿಂದ, ತಾಲೂಕಿಂದ ಅರ್ಚಕರು ಬರ್ತಾ ಇದ್ದಾರೆ. ಮುಜರಾಯಿ ದೇಗುಲದ ಅರ್ಚಕರು ಸೇರಿದಂತೆ ರಾಜ್ಯದ ಪ್ರಮುಖ ಅರ್ಚಕರಿಂದ ಈ ಪೂಜೆ, ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಈ ವಿಶೇಷ ಪೂಜೆ ನಡೆಯಲಿದೆ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಬೆಂಗಳೂರು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಅಭಿಷೇಕ, ಮಹಾಗಣಪತಿ ಹೋಮ, ಪ್ರಜ್ಞೆ ಹೋಮ, ಹಲವಾರು ಹೋಮಾದಿಗಳು ನಡೀತಾ ಇದೆ. ಸುಮಾರು 4 ಗಂಟೆಗಳ ಕಾಲ ಈ ಹೋಮ, ಹವನ, ಪೂಜೆ ನಡೆಯುತ್ತೆ. ಒಟ್ಟಾರೆ ಬರದ ಭೀತಿಯಲ್ಲಿ ಕಂಗೆಟ್ಟಿರುವಾಗ ಈ ವರ್ಷನಾದರೂ ವರುಣನ ಕೃಪೆ ಇರಲಿ ಅಂತೇಳಿ ದೇವರ ಮೊರೆ ಹೋಗಿದ್ದಾರೆ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.